ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಣ್ಣೆ ಹೊಟ್ಟೆಗಂತೂ ಹೋಗ್ಲಿಲ್ಲ, ಬಟ್ಟೆಗಾರ ಹೋಯ್ತಿಲ್ಲ. ಈ ವಾಸನೆ ತಗೊಂಡೆ. ಸಾರಿ ಬಾಬಾ. ಕಂಟಿನ್ಯೂ. ನೀ ಅದೇನೋ ಹೇಳ್ತಿದ್ದಿಲ್ಲ, ಮನಸ್ಸು ಮೆಣಸು ಗೆಣಸು ಅಂತ ಅಂದ್ಕೊಂಡು. ಕಂಟಿನ್ಯೂ ಬಾಬಾ, ಮನಸ್ಸಿನ ಮಾತನ್ನ ನೇರವಾಗಿ ಧೈರ್ಯವಾಗಿ ಹೇಳುವಂಥ ಶಕ್ತಿನೇ ನನಗಿಲ್ಲ. ಅದಕ್ಕೆ ಒಂದು ಕವನ ರೂಪದಲ್ಲಿ ಹೇಳ. ಕವನನ ಬೇಡ ಕಣ. ಈ ಇತ್ತೀಚೆಗಂತೂ ಈ ನನ್ನ ಮಕ್ಕಳು ಒಂದಷ್ಟು ಜನ ಸೋಷಿಯಲ್ ಮೀಡಿಯಾನ ಇಟ್ಕೊಂಡು ಅದರಲ್ಲಿ ನಾನು ಕವಿತೆ ಬರ್ತೀನಿ, ಕವನ ಬರ್ತೀನಿ ಅಂತ ಗೌರವಿಸ್ಬಿಟ್ಟಿದ್ದಾರೆ. ಪ್ಲೀಸ್ ಬಾಬಾ, ನಾನು ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ ಬಾಬಾ, ಪ್ಲೀಸ್ ಬಾಬಾ. ಆಯ್ತಪ್ಪ, ಆಯ್ತು ಹೇಳು. ಎದುರಿಗಿಲ್ಲ ನೀವು. ಲೇ, ಗರ ಪಡೆದೊಂಥರ ಇಲ್ಲೇ ಕೂತಿದ್ದೀನಿ. ನಿಮ್ಗಲ್ಲ ಬಾಬಾ, ಅಲ್ವಾ? ಇಲ್ಲಿರೋರ್ಗೆ. ಕಂಟಿನ್ಯೂ. ಎದುರಿಗಿಲ್ಲ ನೀವು, ಹೃದಯದಲ್ಲಿ ಬರೀ ನೋವು, ಬರಬಾರದೆ ಈಗಲೇ ಸಾವು, ಕಳೆದುಕೊಂಡ ಮೇಲೆ ಲವ್ವು, ಕಳೆದುಕೊಂಡ ಮೇಲೆ ಲವ್ವು. ಅಯ್ಯೋ ದೇವ್ರೆ, ಲವ್ವು ಇವನೇನೋ ಲವ್ವು ಸಾವು ನೋವು ಅಂತೆಲ್ಲ ಹೇಳ್ತಾ ಇದ್ದಾನೆ. ಲೇ ಸಾಕು ಸುಂದರ. ಕವನ ಕೇಳಿ ಕಿವಿ ಪಾವನವಾಯ್ತು. ಬಾಬಾ, ನೀವು ಯಾವತ್ತಾದ್ರೂ ಲವ್ ಮಾಡಿದ್ದೀರಾ? ನಾನು ಅಂತ ತಪ್ಪೆಲ್ಲ ಮಾಡಕ್ಕೆ ಹೋಗಿಲ್ಲ ಕಣ. ನಮ್ಮ ಅಕ್ಕನ ಲವ್ ಮಾಡಿಲ್ವ ನೀವು? ಲವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಕಣ. ಆದರೆ ಕರೆಕ್ಟಾಗಿ ಆಪ್ಷನ್ ಒಂದು ಸಿಗಲಿಲ್ಲ. ಅಷ್ಟೊತ್ತಿಗೆ ಮದುವೆ ಆಗ್ಬಿಡ್ತು. ನಿಮ್ಮ ಅಕ್ಕನ ಮದುವೆ ಆದ್ಮೇಲಂತೂ ಲವ್ ಗಿವ್ ಅನ್ನೋದೆಲ್ಲ ಖುಷಿಯಾಗಿ ಹೋಗಿದೆ ಕಣ. ಮದುವೆ ಆದ್ಮೇಲೆ ನಮ್ಮ ಅಕ್ಕನ ಲವ್ ಮಾಡಿಲ್ವಾ ನೀವು? ಅಲ್ಲ, ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ? ಅಣ್ಣ, ಯಾಕೆ ಏನಾಯ್ತು? ಏನಿಲ್ಲ. ಪ್ರೀತಿ ಅಂದ್ರೆ ಏನು ಅಂತ ನಿಮ್ಗೆಲ್ಲ ಗೊತ್ತಾ? ಅಯ್ಯೋ, ಪ್ರೀತಿಗೋಸ್ಕರ ಒಂದು ಹೆಣ್ಣು ಎಷ್ಟೆಲ್ಲ ತ್ಯಾಗ ಮಾಡ್ತಾಳೆ ಅಂತ ಗೊತ್ತಾ ನಿಮ್ಗೆ? ನೋಡಿ ಸರ್, ಪ್ರೀತಿಗೋಸ್ಕರ ತ್ಯಾಗ ಮಾಡಬೇಕು, ಆದರೆ ಪ್ರೀತಿನೇ ತ್ಯಾಗ ಮಾಡಬಾರ್ದು. ಏನು ಹೇಳಿ? ಪ್ರೀತಿನೇ ತ್ಯಾಗ ಮಾಡಬಾರ್ದು, ಪ್ರೀತಿಗೋಸ್ಕರ ತ್ಯಾಗ ಮಾಡಬೇಕು. ಪ್ರೀತಿನೇ ತ್ಯಾಗ ಮಾಡಿ ಬದುಕೋದು, ಉಸಿರು ಹೋದ್ಮೇಲೂ ಜೀವನ ಇಟ್ಕೊಂಡು ಬದುಕ್ತಾರಲ್ಲ ಹಾಗೆ. ಕಷ್ಟ ಸರ್, ಪ್ರೀತಿ ಅನ್ನೋದು ತುಂಬ ಕಷ್ಟ. ಹೋಗ್ಲಿ ಬಿಡ, ತೊಂದರೆ ಇಲ್ಲ, ನಾನು ನೋಡ್ಕೋತೀನಿ. ಆರೋಗ್ಯಕ್ಕೆ ಮುಂಚೆ ಎಲ್ಲ ಕುಡಿದು ಖಾಲಿ ಮಾಡ್ಕೊಂಡು ಮನೆಗೆ ಹೋಗ್ಬಿಡಿ. ಅಯ್ಯಯ್ಯೋ, ಅಡ್ಡದಲ್ಲಿ ಮರ್ಯಾದೆ ಹೋಗ್ಬಿಡ್ತಿತ್ತಲ್ಲಪ್ಪ. ಏನು ಮಾಡೋದೀಗ? ಹೊರಟು ಬಿಡೋದಷ್ಟು. ಎಲ್ಲ ಸಿಡಸೋಮ ಬರ್ಕೊಂಬಿಡು. ಪ್ರೀತಿ ಆಯ್ತು, ಬಾ ಹೋಗೋಣ. ಎಲ್ಲ ಸುಸ್ಸು ಮಾಡ್ದಂಗೆ ಹೋಗಿದ್ದಿಲ್ಲ. ಹೋಗ್ಲಿ ಬಾ.